ತೀರ್ಥಹಳ್ಳಿಯ ಮಾಲತಿ ನದಿಯಲ್ಲೂ ಕೂಡ ಪ್ರವಾಹದ ಸನ್ನಿವೇಶ. ಆಗುಂಬೆಯಿಂದ ಹರಿಯುವಂತಹ ಮಾಲತಿ ನದಿ ಕೂಡ ಈಗ ರೌದ್ರ ರೂಪವನ್ನ ತಾಳ್ತಾ ಇದೆ. ಹೊನ್ನೆತಾಳು ಮಾರ್ಗವಾಗಿ ಬಿದರಗೋಡು ರಸ್ತೆ ಮೇಲೆ ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ನಾಬಳ ಬಳಿ ಉಕ್ಕಿ ಹರಿತಾ ಇದ್ದಾಳೆ ಮಾಲತಿ ಅನ್ನೋದು ತಿಳಿದು ಬರ್ತಾ ಇದೆ. ನೋಡ್ತಾ ಇದ್ದೀರಾ ರಸ್ತೆ ಸಂಪರ್ಕ ಯಾವ ರೀತಿಯಲ್ಲಿ ಅಯೋಮಯವಾಗಿದೆ ಅಂತ ಹೇಳಿ. ನೀರಿನಿಂದ ಯೋಗ್ಯವಲ್ಲದ ರಸ್ತೆಯಾಗಿ ಅದು ಮಾರ್ಪಟ್ಟಿದೆ. ಆಮೇಲೆ ಸುತ್ತಮುತ್ತ ಇರುವಂತಹ ಜಮೀನುಗಳು ಕೂಡ ನೆರೆಯ ಬಾಧಿತ ಪ್ರದೇಶವಾಗಿ ಮಾರ್ಪಟ್ಟಿದೆ. ಆಗುಂಬೆ ಘಾಟ್ ಸೆಕ್ಷನ್ ಅಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಆ ಭಾಗದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನದಿ ಉಪನದಿ ಎಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗುಂಬೆನೆ ಅಲ್ವಾ? ಹಾಗಾಗಿ ಎಕ್ಸ್ಪೆಕ್ಟೆಡ್ ಕರ್ನಾಟಕದ ಚಿರಾಪುಂಜಿ ಅಂತ ಕರೀತಾರೆ. ಇದು ಕೂಡ ನಿರೀಕ್ಷಿತನೇ. ಅನಾಹುತಗಳನ್ನು ತಡೆಗಟ್ಟೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ, ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ಮಳೆಯ ಪ್ರಮಾಣ ತಗ್ಗಬೇಕು, ನೆರೆ ಇಳಿಬೇಕು, ಆಮೇಲೆ ಮಿಕ್ಕಿದ ಕೆಲಸ ಕಾರ್ಯಗಳು. ಬಟ್ ಈಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕಂತೂ ಮಳೆ ಕಡಿಮೆ ಆಗ್ತಕ್ಕಂಥ ಯಾವುದೇ ಲಕ್ಷಣ ಇಲ್ಲ. ಶಿವಮೊಗ್ಗ ಭಾಗದಲ್ಲಾಗಿರ್ಬೋದು, ಕರಾವಳಿ ಭಾಗದಲ್ಲಾಗಿರ್ಬೋದು, ಮಲೆನಾಡು ಭಾಗದಲ್ಲಿ ಕಂಪ್ಲೀಟ್ ಆಗಿ. ಹಾಗಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಮಸ್ಯೆಗಳು ಎದುರಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಆದಷ್ಟು ಆ ಭಾಗದ ಜನರು ಸುರಕ್ಷಿತರಾಗಿರಬೇಕು. ಜಿಲ್ಲಾಡಳಿತ ಕೂಡ ವೈಜ್ಞಾನಿಕತೆಯಲ್ಲಿ ಹೇಗೆ ಎದುರಿಸೋದೇರೇನಂತ ಕೂಡ ನೋಡಬೇಕಾಗುತ್ತೆ ಅಂತ ಅನ್ಸುತ್ತೆ.